ಸುದ್ದಿಗಳು ಮತ್ತು ಆಧುನಿಕ ವಿಚಾರಗಳನ್ನು, ಪ್ರಾಪಂಚಿಕ ವಿಚಾರಗಳನ್ನು ಅಷ್ಟೇ ಹೇಳಿದ್ದೆ ಆದರೆ ಖಂಡಿತ ಜನಗಳು ಬೇಗ ಮರಿತಾರೆ ಮತ್ತು ಜನಗಳ ಮನಃ ಪರಿವರ್ತನೆ, ಜೀವನ ಪರಿವರ್ತನೆ, ಸಮಾಜ ಪರಿವರ್ತನೆಯೂ ಅಷ್ಟೊಂದು ಆಗಲಾರದು. ಕೇವಲ ಕಂಟೆಂಟ್ಗಳನ್ನು, ಇನ್ಫಾರ್ಮೇಷನ್ಸ್ನ ಜನಗಳಿಗೆ ಕೊಡೋದ್ರಿಂದ ಅಷ್ಟೇ ಜನಗಳ ಶಾಶ್ವತವಾಗಿರ್ತಕ್ಕಂಥ ಬದುಕು ಮತ್ತು ಸಮಾಜ ಬದಲಾವಣೆ ಆಗೋದಿಲ್ಲ. ಅದಕ್ಕೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ವ್ಯಕ್ತಿಯ ಅಂತರಂಗದ ಹಲವಾರು ವಿಚಾರಗಳನ್ನು ತಿಳಿಸಿ ಅದನ್ನು ಅರಿವು ಮಾಡಿಕೊಡ್ತಕ್ಕಂಥ ಕೆಲಸವೂ ಕೂಡ ಆಗಬೇಕು. ಪುಸ್ತಕಗಳಿರ್ಬೋದು, ಸಾಹಿತ್ಯ ಇರ್ಬೋದು, ಮಾಧ್ಯಮಗಳಿರ್ಬೋದು, ಟಿವಿಗಳಿರ್ಬೋದು, ಎಲ್ಲದರ ಏಕೈಕ ಒಂದು ಉದ್ದೇಶ ಸಮಾಜಕ್ಕೆ ಅವು ಕನ್ನಡಿಯ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಸಾಮಾನ್ಯವಾಗಿ ಗುರುವಿನ ಬಗೆಗೆ ಶಿಷ್ಯನ ವಿಚಾರದಲ್ಲಿ ಹೇಳ್ತಾರೆ, ಗುರು ಈಸ್ ನಾಟ್ ಎ ಮಿಯರ್ ಗುರು, ರಾದರ್ ಈಸ್ ಎ ಮಿರರ್ ಫಾರ್ ಒನ್ಸ್ ಪರ್ಸನಾಲಿಟಿ. ಶಿಷ್ಯನಿಗೆ ಗುರು ಕನ್ನಡಿಯ ಹಾಗೆ. ಆ ಒಂದು ದೃಷ್ಟಿಯಿಂದ ವ್ಯಕ್ತಿಯ ಬದುಕು ಮಂಗಳಕರ ಆಗಬೇಕಾಗಿರ್ತಕ್ಕಂಥದ್ದು ಹುಟ್ಟಿನ ಮೂಲ ಉದ್ದೇಶ. ಆ ಮಂಗಳಕರವಾಗಿರ್ತಕ್ಕಂಥ ಬದುಕನ್ನು ಆಶ್ರಯಿಸಿ ಅನುಸರಿಸಿ ನಾವು ಹೋಗ್ತಾ ಹೋದದ್ದೇ ಆದರೆ ನಮ್ಮ ಪರಂಪರೆಯ ಮುಕ್ತಿಯ ಪರಮ ಸಂಪದವನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ಅಂಶಗಳು ಏನು? ಒಳ್ಳೆಯ ಸೌಶೀಲ್ಯವಾಗಿರ್ತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ಆಹಾರವನ್ನು ನಮ್ಮ ದೇಹಕ್ಕೆ ತಿನ್ನಿಸಿದ್ರೆ ದೇಹ ಚೆಂದಾಗಿ ಬೆಳೆಯುತ್ತೆ. ದೇಹಕ್ಕೆ ಕೆಟ್ಟ ಆಹಾರವನ್ನು ಹಾಕಿದರೆ ದೇಹ ಹಾಳಾಗುತ್ತೆ. ಹೇಗೋ ಹಾಗೆ ನಮ್ಮ ಅಸ್ತಿತ್ವ ಅಂದ ತಕ್ಷಣ ಹೊರಗೆ ಕಾಣುವ ಕೇವಲ ಅನ್ನಮಯ ಕೋಶದಿಂದ ಕೂಡಿದ ದೇಹ ಇದಷ್ಟೇ ಅಲ್ಲ. ನಮ್ಮ ಪರಂಪರೆಯಲ್ಲಿ ನಾವು ಒಪ್ಪಿಕೊಂಡಂಥ 3 ದೇಹಗಳುಂಟು. ಒಂದು ಅನ್ನಮಯ ಕೋಶದಿಂದ ಆಗಿರ್ತಕ್ಕಂಥ ಸ್ಥೂಲ ಶರೀರ, ಇನ್ನೊಂದು ಸೂಕ್ಷ್ಮ ಶರೀರ, ಮತ್ತೊಂದು ಕಾರಣ ಶರೀರ. ನಾವು ಸಾಮಾನ್ಯವಾಗಿ ಬದುಕಿನಲ್ಲಿ ಪೂರ್ಣ ವಿಚಾರಿಸ್ಕೊಳ್ತಾ ಇರ್ತಕ್ಕಂತಹದ್ದು ಕೇವಲ ಹೊರಗೆ ಕಾಣುವ ಅನ್ನಮಯದಿಂದ ಆದಂಥ ಸ್ಥೂಲ ದೇಹವನ್ನು ಅಷ್ಟೇ ಹೊರತು ಇನ್ನೆರಡು ಅಸ್ತಿತ್ವದ ವ್ಯವಸ್ಥೆಗಳನ್ನ ಮರೆತು ಬಿಟ್ಟಿದ್ದೇವೆ. ಅದಕ್ಕೆ ಆ ವ್ಯವಸ್ಥೆಗಳನ್ನ ನೋಡೋದೇ ಹೋದದ್ದೇ ಆದರೆ ಬದುಕು ಪೂರ್ಣ ಮಂಗಳ ಆಗೋದಿಲ್ಲ. ಅದಕ್ಕೆ ಗುಂಡಪ್ಪನವರು ಹೇಳಿದರು, ನಮ್ಮ ಬದುಕು ಮಂಗಳಕರ ಆಗಬೇಕು ಅಂತಂದರೆ ದೇಹಕ್ಕೆ ಶುದ್ಧ ಆಹಾರವನ್ನು ತಿನ್ನಿಸಿದ ಹಾಗೆ, ಸತ್ವಪೂರ್ಣವಾಗಿರ್ತಕ್ಕಂಥ ಆಹಾರವನ್ನು ತಿನ್ನಿಸಿದ ಹಾಗೆ, ಇನ್ನು ಉಳಿದ 2 ವ್ಯವಸ್ಥೆಗೂ ಕೂಡ ಬೇರೆ ಆಹಾರ ಬೇಕಾಗುತ್ತೆ. ಯಾವುದದು? ಸಂಗೀತ ಒಂದು ಕಲೆ, ನೀವು ಹಾಡಿದ್ರಿ. ಸಾಹಿತ್ಯ ಒಂದು ಕಲೆ, ಅಂಗಾಂಗ ಭಾವ ರೂಪಣದ ಕಲೆಯೊಂದು, ಸಂಗೊಳಿಸಲಿ ಕಲೆಯನು ಅನುದಿನವೂ ಯತ್ನದಲ್ಲಿ, ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ ಅಂತ. ಬದುಕು ಮಂಗಳಕರ ಆಗಬೇಕು ಅಂದರೆ, ಅರ್ಥಪೂರ್ಣ ಆಗಬೇಕು ಅಂದರೆ, ಎಲ್ಲ ಆಯಾಮಗಳು ಕೂಡ ಶುದ್ಧಿ ಆಗಬೇಕು ಅಂತಂದರೆ ನೀವು ಇವತ್ತು ಆಯೋಜಿಸಿರ್ತಕ್ಕಂಥ ಸಂಗೀತ, ಸಾಹಿತ್ಯ, ಸ್ವರ ಇವೆಲ್ಲವೂ ಕೂಡ ಬಹುಮುಖ್ಯವಾಗಿ ಬದುಕಿಗೆ ಬೇಕಾಗ್ತದೆ. ಅಂತಹದೊಂದು ಕಾರ್ಯಕ್ರಮವನ್ನು ನಮ್ಮ ರಿಪಬ್ಲಿಕ್ ಕನ್ನಡ ಟಿವಿ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷವಾಗಿರ್ತಕ್ಕಂಥ ಒಂದು ವಿಚಾರ. ಒಂದು ಕಾಲದಲ್ಲಿ ನಾವು ಸುದ್ದಿಗಳನ್ನು ಹುಡ್ಕೊಂಡು ಹೋಗಬೇಕಾಗಿತ್ತು. ಆದರೆ ಆಧುನಿಕ ಕಾಲದಲ್ಲಿ ಆ ಸುದ್ದಿಗಳು ಮತ್ತು ಎಲ್ಲ ವಿಚಾರಗಳು ನಮ್ಮ ಬಳಿಗೇನೆ ಯು ಪೀಪಲ್ ಹ್ಯಾವ್ ಬಿನ್ ಪುಷಿಂಗ್ ದೋಸ್ ಕಂಟೆಂಟ್ ಶೋಸ್. ಆದರೆ ನಮ್ಮ ಬಳಿಗೆ ಕಂಟೆಂಟ್ ಬರ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗಿ ಕಂಟೆಂಟನ್ನು ನೂಕೋದು ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಬದುಕು ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಈ ದೃಷ್ಟಿಯಿಂದ ಭೌತಿಕ ಸಮಾಜದ ಸುಧಾರಣೆ ಮಾಡೋದ್ರ ಜೊತೆಯಲ್ಲಿ ವ್ಯಕ್ತಿಯ ಅಂತರಂಗದ ಸುಧಾರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಟಿವಿ ಮಾಧ್ಯಮ ಮಾಡಿದ್ದೇ ಆದರೆ ತುಂಬ ತುಂಬ ಸಂತೋಷ ಅನಿಸುತ್ತೆ. ಕಾರಣ ಏನು ಅಂತಂದರೆ, ನಾವು ವ್ಯಕ್ತಿಗಳ ಮಧ್ಯದಲ್ಲಿ ಭಿನ್ನತೆ ಯಾಕೆ ಬಂದಿದೆ ಅಂತಂದರೆ, ವ್ಯಕ್ತಿಯ ಒಳಗಡೆ ಭಿನ್ನತೆ ಇದೆ. ಹೊರಗೆ ಇಲ್ಲದ್ದು ಒಳಗೆ ಕಾಣಲಿಕ್ಕೆ ಯಾವುದು ಕೂಡ ಸಾಧ್ಯ ಆಗೋದಿಲ್ಲ. ಸೂರ್ಯ ಹುಟ್ಟುವ ಸಂದರ್ಭದಲ್ಲಿ ಪ್ರಭಾತದಲ್ಲಿ ಮೊದಲು ಸೂರ್ಯ ಬರೋದಕ್ಕೂ ಮುಂಚೆ, ಕಾಣೋದಕ್ಕೂ ಮುಂಚೆ ಸ್ಥೂಲ ರೂಪದಲ್ಲಿ ಆತನ ಬೆಳಕು ಕಾಣಿಸುತ್ತೆ ಆಕಾಶದ ವಲಯದಲ್ಲಿ. ಅದೇ ರೀತಿಯಲ್ಲಿ ನಮ್ಮ ಒಳಗಡೆ ಇರ್ತಕ್ಕಂಥ ಬೆಳಕು ಹೊರಗಡೆ ಕಾಣಬೇಕು ಅಂತಂದರೆ ಸಾಕಷ್ಟು ವ್ಯವಸ್ಥೆಗಳು ಬೇಕಾಗುತ್ತೆ, ಆಧ್ಯಾತ್ಮಿಕತೆ ಬೇಕಾಗುತ್ತೆ. ಅಂತಹ ಆಧ್ಯಾತ್ಮಿಕತೆಯ ಮಾರ್ಗವನ್ನು ಕೂಡ ನಮ್ಮ ಟಿವಿ ಮಾಧ್ಯಮಗಳ ಮುಖಾಂತರ ಜನಮಾನಸಕ್ಕೆ ತಿಳಿಸಿದ್ದೇ ಆದರೆ ತುಂಬ ಸಂತೋಷ ಅನಿಸುತ್ತೆ.
ನಮ್ಮ ದೊಡ್ಡ ಗುರುಗಳು ಪೂಜ್ಯ ಗುರು ಬಾಲಗಂಗಾಧರ ಮಹಾಸ್ವಾಮಿಗಳು ಒಂದು ಮಾತನ್ನ ಹೇಳಿದರು. ನಂದಿನಿರಾವ್ ಹೇಳಿದ್ರಲ್ಲ, ನನ್ನನ್ನು ಆ ಮಠದ ಮಗುವಾಗಿ ಚಿಕ್ಕ ವಯಸ್ಸಿನಲ್ಲೇ ದತ್ತು ತೆಗೆದುಕೊಂಡ ರೀತಿಯಲ್ಲಿ, ಅವರಮ್ಮ ಬೇಸರ ಮಾಡ್ಕೊಳ್ಳೋದು ಬೇಡ, ಆ ರೀತಿಯಲ್ಲಿ ಸಾಕಿದ್ರು ಸ್ವಾಮಿಗಳು ಹಾಗೆ ಅಂತ. ನಮ್ಮ ಗುರುಗಳೊಂದು ಮಾತನ್ನ ಹೇಳೋರು. ಏನು ಹೇಳ್ತಿದ್ರು? ಆಧುನಿಕ ಜಗತ್ತಿನಲ್ಲಿ ಎರಡು ಮಹಾಯುದ್ಧಗಳಾಗಿ ಹೋಗಿದ್ದಾವೆ. ಸುದ್ದಿಗಳು ಮತ್ತು ಆಧುನಿಕ ವಿಚಾರಗಳನ್ನು, ಪ್ರಾಪಂಚಿಕ ವಿಚಾರಗಳನ್ನು ಅಷ್ಟೇ ಹೇಳಿದ್ದೆ ಆದರೆ ಖಂಡಿತ ಜನಗಳು ಬೇಗ ಮರಿತಾರೆ ಮತ್ತು ಜನಗಳ ಮನಃ ಪರಿವರ್ತನೆ, ಜೀವನ ಪರಿವರ್ತನೆ, ಸಮಾಜ ಪರಿವರ್ತನೆಯೂ ಅಷ್ಟೊಂದು ಆಗಲಾರದು. ಕೇವಲ ಕಂಟೆಂಟ್ಗಳನ್ನು, ಇನ್ಫಾರ್ಮೇಷನ್ಸ್ನ ಜನಗಳಿಗೆ ಕೊಡೋದ್ರಿಂದ ಅಷ್ಟೇ ಜನಗಳ ಶಾಶ್ವತವಾಗಿರ್ತಕ್ಕಂಥ ಬದುಕು ಮತ್ತು ಸಮಾಜ ಬದಲಾವಣೆ ಆಗೋದಿಲ್ಲ. ಅದಕ್ಕೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ವ್ಯಕ್ತಿಯ ಅಂತರಂಗದ ಹಲವಾರು ವಿಚಾರಗಳನ್ನು ತಿಳಿಸಿ ಅದನ್ನು ಅರಿವು ಮಾಡಿಕೊಡ್ತಕ್ಕಂಥ ಕೆಲಸವೂ ಕೂಡ ಆಗಬೇಕು. ಪುಸ್ತಕಗಳಿರ್ಬೋದು, ಸಾಹಿತ್ಯ ಇರ್ಬೋದು, ಮಾಧ್ಯಮಗಳಿರ್ಬೋದು, ಟಿವಿಗಳಿರ್ಬೋದು, ಎಲ್ಲದರ ಏಕೈಕ ಒಂದು ಉದ್ದೇಶ ಸಮಾಜಕ್ಕೆ ಅವು ಕನ್ನಡಿಯ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಸಾಮಾನ್ಯವಾಗಿ ಗುರುವಿನ ಬಗೆಗೆ ಶಿಷ್ಯನ ವಿಚಾರದಲ್ಲಿ ಹೇಳ್ತಾರೆ, ಗುರು ಈಸ್ ನಾಟ್ ಎ ಮಿಯರ್ ಗುರು, ರಾದರ್ ಈಸ್ ಎ ಮಿರರ್ ಫಾರ್ ಒನ್ಸ್ ಪರ್ಸನಾಲಿಟಿ. ಶಿಷ್ಯನಿಗೆ ಗುರು ಕನ್ನಡಿಯ ಹಾಗೆ. ಆ ಒಂದು ದೃಷ್ಟಿಯಿಂದ ವ್ಯಕ್ತಿಯ ಬದುಕು ಮಂಗಳಕರ ಆಗಬೇಕಾಗಿರ್ತಕ್ಕಂಥದ್ದು ಹುಟ್ಟಿನ ಮೂಲ ಉದ್ದೇಶ. ಆ ಮಂಗಳಕರವಾಗಿರ್ತಕ್ಕಂಥ ಬದುಕನ್ನು ಆಶ್ರಯಿಸಿ ಅನುಸರಿಸಿ ನಾವು ಹೋಗ್ತಾ ಹೋದದ್ದೇ ಆದರೆ ನಮ್ಮ ಪರಂಪರೆಯ ಮುಕ್ತಿಯ ಪರಮ ಸಂಪದವನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ಅಂಶಗಳು ಏನು? ಒಳ್ಳೆಯ ಸೌಶೀಲ್ಯವಾಗಿರ್ತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ಆಹಾರವನ್ನು ನಮ್ಮ ದೇಹಕ್ಕೆ ತಿನ್ನಿಸಿದ್ರೆ ದೇಹ ಚೆಂದಾಗಿ ಬೆಳೆಯುತ್ತೆ. ದೇಹಕ್ಕೆ ಕೆಟ್ಟ ಆಹಾರವನ್ನು ಹಾಕಿದರೆ ದೇಹ ಹಾಳಾಗುತ್ತೆ. ಹೇಗೋ ಹಾಗೆ ನಮ್ಮ ಅಸ್ತಿತ್ವ ಅಂದ ತಕ್ಷಣ ಹೊರಗೆ ಕಾಣುವ ಕೇವಲ ಅನ್ನಮಯ ಕೋಶದಿಂದ ಕೂಡಿದ ದೇಹ ಇದಷ್ಟೇ ಅಲ್ಲ. ನಮ್ಮ ಪರಂಪರೆಯಲ್ಲಿ ನಾವು ಒಪ್ಪಿಕೊಂಡಂಥ 3 ದೇಹಗಳುಂಟು. ಒಂದು ಅನ್ನಮಯ ಕೋಶದಿಂದ ಆಗಿರ್ತಕ್ಕಂಥ ಸ್ಥೂಲ ಶರೀರ, ಇನ್ನೊಂದು ಸೂಕ್ಷ್ಮ ಶರೀರ, ಮತ್ತೊಂದು ಕಾರಣ ಶರೀರ. ನಾವು ಸಾಮಾನ್ಯವಾಗಿ ಬದುಕಿನಲ್ಲಿ ಪೂರ್ಣ ವಿಚಾರಿಸ್ಕೊಳ್ತಾ ಇರ್ತಕ್ಕಂತಹದ್ದು ಕೇವಲ ಹೊರಗೆ ಕಾಣುವ ಅನ್ನಮಯದಿಂದ ಆದಂಥ ಸ್ಥೂಲ ದೇಹವನ್ನು ಅಷ್ಟೇ ಹೊರತು ಇನ್ನೆರಡು ಅಸ್ತಿತ್ವದ ವ್ಯವಸ್ಥೆಗಳನ್ನ ಮರೆತುಬಿಟ್ಟಿದ್ದೇವೆ. ಅದಕ್ಕೆ ಆ ವ್ಯವಸ್ಥೆಗಳನ್ನ ನೋಡದೆ ಹೋದದ್ದೇ ಆದರೆ ಬದುಕು ಪೂರ್ಣ ಮಂಗಳ ಆಗೋದಿಲ್ಲ. ಅದಕ್ಕೆ ಗುಂಡಪ್ಪನವರು ಹೇಳಿದರು, ನಮ್ಮ ಬದುಕು ಮಂಗಳಕರ ಆಗಬೇಕು ಅಂತಂದರೆ ದೇಹಕ್ಕೆ ಶುದ್ಧ ಆಹಾರವನ್ನು ತಿನ್ನಿಸಿದ ಹಾಗೆ, ಸತ್ವಪೂರ್ಣವಾಗಿರ್ತಕ್ಕಂಥ ಆಹಾರವನ್ನು ತಿನ್ನಿಸಿದ ಹಾಗೆ, ಇನ್ನು ಉಳಿದ 2 ವ್ಯವಸ್ಥೆಗೂ ಕೂಡ ಬೇರೆ ಆಹಾರ ಬೇಕಾಗುತ್ತೆ. ಯಾವುದದು? ಸಂಗೀತ ಒಂದು ಕಲೆ, ನೀವು ಹಾಡಿದ್ರಿ. ಸಾಹಿತ್ಯ ಒಂದು ಕಲೆ, ಅಂಗಾಂಗ ಭಾವ ರೂಪಣದ ಕಲೆಯೊಂದು, ಸಂಗೊಳಿಸಲಿ ಕಲೆಯನು ಅನುದಿನವೂ ಯತ್ನದಲ್ಲಿ, ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ ಅಂತ. ಬದುಕು ಮಂಗಳಕರ ಆಗಬೇಕು ಅಂದರೆ, ಅರ್ಥಪೂರ್ಣ ಆಗಬೇಕು ಅಂದರೆ, ಎಲ್ಲ ಆಯಾಮಗಳು ಕೂಡ ಶುದ್ಧಿ ಆಗಬೇಕು ಅಂತಂದರೆ ನೀವು ಇವತ್ತು ಆಯೋಜಿಸಿರ್ತಕ್ಕಂಥ ಸಂಗೀತ, ಸಾಹಿತ್ಯ, ಸ್ವರ ಇವೆಲ್ಲವೂ ಕೂಡ ಬಹುಮುಖ್ಯವಾಗಿ ಬದುಕಿಗೆ ಬೇಕಾಗ್ತದೆ. ಅಂತಹದೊಂದು ಕಾರ್ಯಕ್ರಮವನ್ನು ನಮ್ಮ ರಿಪಬ್ಲಿಕ್ ಕನ್ನಡ ಟಿವಿ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷವಾಗಿರ್ತಕ್ಕಂಥ ಒಂದು ವಿಚಾರ. ಒಂದು ಕಾಲದಲ್ಲಿ ನಾವು ಸುದ್ದಿಗಳನ್ನು ಹುಡ್ಕೊಂಡು ಹೋಗಬೇಕಾಗಿತ್ತು. ಆದರೆ ಆಧುನಿಕ ಕಾಲದಲ್ಲಿ ಆ ಸುದ್ದಿಗಳು ಮತ್ತು ಎಲ್ಲ ವಿಚಾರಗಳು ನಮ್ಮ ಬಳಿಗೇನೆ, ಯು ಪೀಪಲ್ ಹ್ಯಾವ್ ಬಿನ್ ಪುಷಿಂಗ್ ದೋಸ್ ಕಂಟೆಂಟ್ ಶೋಸ್. ಆದರೆ ನಮ್ಮ ಬಳಿಗೆ ಕಂಟೆಂಟ್ ಬರ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗಿ ಕಂಟೆಂಟನ್ನು ನೂಕೋದು ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಬದುಕು ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಈ ದೃಷ್ಟಿಯಿಂದ ಭೌತಿಕ ಸಮಾಜದ ಸುಧಾರಣೆ ಮಾಡೋದ್ರ ಜೊತೆಯಲ್ಲಿ ವ್ಯಕ್ತಿಯ ಅಂತರಂಗದ ಸುಧಾರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಟಿವಿ ಮಾಧ್ಯಮ ಮಾಡಿದ್ದೇ ಆದರೆ ತುಂಬ ಸಂತೋಷ ಅನಿಸುತ್ತೆ. ಕಾರಣ ಏನು ಅಂತಂದರೆ, ನಾವು ವ್ಯಕ್ತಿಗಳ ಮಧ್ಯದಲ್ಲಿ ಭಿನ್ನತೆ ಯಾಕೆ ಬಂದಿದೆ ಅಂತಂದರೆ, ವ್ಯಕ್ತಿಯ ಒಳಗಡೆ ಭಿನ್ನತೆ ಇದೆ. ಹೊರಗೆ ಇಲ್ಲದ್ದು ಒಳಗೆ ಕಾಣಲಿಕ್ಕೆ ಯಾವುದು ಕೂಡ ಸಾಧ್ಯ ಆಗೋದಿಲ್ಲ. ಸೂರ್ಯ ಹುಟ್ಟುವ ಸಂದರ್ಭದಲ್ಲಿ ಪ್ರಭಾತದಲ್ಲಿ
ಮೊದಲು ಸೂರ್ಯ ಬರೋದಕ್ಕೂ ಮುಂಚೆ, ಕಾಣೋದಕ್ಕೂ ಮುಂಚೆ ಸ್ಥೂಲ ರೂಪದಲ್ಲಿ ಆತನ ಬೆಳಕು ಕಾಣಿಸುತ್ತೆ ಆಕಾಶದ ವಲಯದಲ್ಲಿ. ಅದೇ ರೀತಿಯಲ್ಲಿ ನಮ್ಮ ಒಳಗಡೆ ಇರ್ತಕ್ಕಂಥ ಬೆಳಕು ಹೊರಗಡೆ ಕಾಣಬೇಕು ಅಂತಂದ್ರೆ ಸಾಕಷ್ಟು ವ್ಯವಸ್ಥೆಗಳು ಬೇಕಾಗುತ್ತೆ, ಆಧ್ಯಾತ್ಮಿಕತೆ ಬೇಕಾಗುತ್ತೆ. ಅಂತಹ ಆಧ್ಯಾತ್ಮಿಕತೆಯ ಮಾರ್ಗವನ್ನು ಕೂಡ ನಮ್ಮ ಟಿವಿ ಮಾಧ್ಯಮಗಳ ಮುಖಾಂತರ ಜನಮಾನಸಕ್ಕೆ ತಿಳಿಸಿದ್ದೆ ಆದರೆ ತುಂಬ ಸಂತೋಷ ಅನಿಸುತ್ತೆ. ನಮ್ಮ ದೊಡ್ಡ ಗುರುಗಳು ಪೂಜ್ಯ ಗುರು ಬಾಲಗಂಗಾಧರ ಮಹಾಸ್ವಾಮಿಗಳು ಒಂದು ಮಾತನ್ನ ಹೇಳಿದರು. ನನ್ನಿನ ನಾವು ಹೇಳಿದ್ರಲ್ಲ, ನನ್ನನ್ನು ಆ ಮಠದ ಮಗುವಾಗಿ ಚಿಕ್ಕ ವಯಸ್ಸಿನಲ್ಲೇ ದತ್ತು ತೆಗೆದುಕೊಂಡ ರೀತಿಯಲ್ಲಿ, ಅವರಮ್ಮ ಬೇಸರ ಮಾಡ್ಕೊಳ್ಳೋದು ಬೇಡ, ಆ ರೀತಿಯಲ್ಲಿ ಸಾಕಿದ್ರು ಸ್ವಾಮಿಗಳು ಹಾಗೆ ಅಂತ. ನಮ್ಮ ಗುರುಗಳೊಂದು ಮಾತನ್ನ ಹೇಳೋರು. ಏನು ಹೇಳ್ತಿದ್ರು? ಆಧುನಿಕ ಜಗತ್ತಿನಲ್ಲಿ ಎರಡು ಮಹಾಯುದ್ಧಗಳಾಗಿ ಹೋಗಿದ್ದಾವೆ.